ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೋತಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಘಟಕದ ವತಿಯಿಂದ ಇದು ಅಧಿಕಾರ ಶಾಶ್ವತ ಅಲ್ಲ. ನೀವೇನಾರು ರೂಲಿಂಗ್ ಪಾರ್ಟಿ ಕೈಗೊಂಬೆ ಆಗಿ ನೀವೇನಾರು ಕೆಲಸ ಮಾಡಕತ್ತಿದ್ರಿ ಅಂದ್ರೆ ನಿಮ್ಮಂತ ಮೂರ್ಖರು ಯಾರು ಅಲ್ಲ. ದೇಶ ನಡ್ಸಕತ್ತೀವಿ ನಾವು. ದೇಶದಾಗ ನಮ್ಮ ಸರ್ಕಾರ ಐತೆ ಅನ್ನೋದು ನಿಮ್ಗೆ ಅರಿವು ಇರಲಿ. ನೀವೇನಾರು ಇವ್ರು ಕೈಗೊಂಬೆ ಆಗಿ ಇವ್ರು ಕರಪತ್ರ ಹಂಚುವಂತ ಕೆಲಸ ಮಾಡಿ ನಿಮ್ಮಂತ ಚುಚ್ಚ ಕೆಲಸ ಮಾಡೋರು ಯಾರು ಇಲ್ಲ. ಅಧಿಕಾರಿಗಳಿಗೆ ನಾವು ಇವತ್ತು ನೇರವಾಗಿ ಖಡಕ್ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನು ಅವ್ರು ಗಾಡಿ ಸೀಸ್ ಮಾಡಿದ್ರಿ, ನೀವು ಗಾಡಿ ಸೀಸ್ ಮಾಡ್ರಿ, ಗಾಡಿ ಸೀಸ್ ಮಾಡಿಲ್ಲ, ಅವ್ರಿಗೆ ಅರೆಸ್ಟ್ ಮಾಡಿ ಓದಿಬೇಕ್ರಿ. ಅವ್ರನ್ನ ತಗೊಂಬಂದು ಕುರ್ಚಿ ಮೇಲೆ ಕುಂದ್ರಿಸಿ. ನಿಮ್ಗೆ ನಾಚಿಕೆ ಆಗಂಗಿಲ್ಲ? ನಾಚಿಕೆ ಮಾನ ಮರ್ಯಾದೆ ಐತಿ? ಪೊಲೀಸ್ ಸ್ಟೇಷನ್ ಬಂದು ಅಧಿಕಾರ ಅವರೆಲ್ಲ ದೊಡ್ಡವ್ರು ಬಂದು ಪ್ರೆಸ್ ಮೀಟ್ ಮಾಡ್ತಾರ. ಏನು ನಮಗೇನು ಅಧಿಕಾರ ಬಂದಿಲ್ಲ, ನಾವು ಯಾವಾಗ ಅಧಿಕಾರ ನೋಡಿಲ್ಲ, ನಾವು ಸರ್ಕಾರ ಆಳಿಲ್ಲ. ನಿಮ್ಮಂತ SP ಗಳು DSPಗಳು CPIಗಳು ನೋಡಿಲ್ಲ. ನಾವು ರಾಜ ಮರ್ಯಾದೆ ಒಳಗೆ ತರ್ತೀರಿ. ಅವ್ರನ್ನ ಓದಿಬೇಕ್ರಿ. ಬೂಟ್ ತಗೊಂಡು ಕಾನೂನು ತಪ್ಪು ಮಾಡಿದ್ರೆ ಯಾರಿಗಾದ್ರೂ ಕಾನೂನು ಒಂದೇ. ನಮ್ಮ ಹುಡುಗರು ತಪ್ಪು ಮಾಡಿದ್ರೆ ಓದಿಬೇಕು, ಅವ್ರ ಹುಡುಗರು ತಪ್ಪು ಮಾಡಿದ್ರೆ ಓದಿಬೇಕು. ರಾಜ ಆದಿತ್ಯ ಕೊಡಕತ್ತೀರಿ ನೀವೆಲ್ಲ. ನೋಡ್ರಿ, ಕಾಂಗ್ರೆಸ್ನವ್ರು ಹತಾಶ ಆಗಿದ್ದಾರೆ. CM ಸಿದ್ದರಾಮಯ್ಯನವರು ನಿನ್ನೆ ಹೊಂಟಿದ್ರು. ಸೋಲ್ತೀವಿ ಅನ್ನೋದು ಗೊತ್ತಾಗ ಮತ್ತೆ ಯಾರ್ದು ಜಂಡವ್ರು ಯಾರು? ನಿಮ್ಮ ಸೋಲು ಖಚಿತ. ನೀವು ದುಡ್ಡಿನಿಂದ ಅಧಿಕಾರ ನಡೆಸಕತ್ತೀರಿ, ಅಧಿಕಾರಿಗಳನ್ನು ದುರುಪಯೋಗ ಮಾಡ್ಕೊಳಕತ್ತೀರಿ. ನಾವೇ ಖಂಡನೆ ಮಾಡ್ತಾ ಇದ್ದೀವಿ ಬಾಗಲಕೋಟೆ ವತಿಯಿಂದ. ಈ ಅಧಿಕಾರ ಭಾಳ ದಿವಸ ನಡೆಯಂಗಿಲ್ಲ. ಹೋಗ್ತೀರಿ ಹಾಳಾಗೆ, ಗೆಲ್ಲು ಶತಸಿದ್ಧ. ನೀವು ನಮ್ಮ ವಿದ್ಯಾರ್ಥಿಗಳಿಗೆ ಭಯ ಹುಡ್ಸುವಂತ ಕೆಲಸ ಮಾಡಕತ್ತೀರಿ. ವಿದ್ಯಾರ್ಥಿಗಳು ಅನ್ಸಾಕತ್ತೀರಿ. ನೀವು ಅಲ್ಲಿ ಹೋಗಿ ಇದನ್ನೆಲ್ಲ ಟಿವಿಯಾಗ ನೋಡಿ, ಪೇಪರ್ನಲ್ಲಿ ನೋಡಿ. ವಿದ್ಯಾರ್ಥಿಗಳು ಏನ್ ತಿಳ್ಕೊತಾರಿ? ನಾಳೆ ವೋಟಿಂಗ್ ಆಗಿ ಹೆಂಗ್ ಬರ್ತಾರ? ಒಂದು ಮಾತು ಹೇಳಕತ್ತೀವಿ. ಎಲ್ಲ ಹಳ್ಳಿಗೊಳಗೆ ಹೋಗಿವಿ ನಾವು. ಹಳ್ಳಿಗೊಳಗೆ ನಮ್ಮ ಮೆರವಣಿಗೆ ಹೋಗೋತ್ತ ಅಡ್ಡಡ್ಡ ಗಾಡಿ ತೊಗೊಂಬಂದು ಬೈಕ್ ರ್ಯಾಲಿ ಮಾಡಿ ನಮ್ಮ ಮೆರವಣಿಗೆ ನಿಂದ್ರಿಸುವಂತ ಕೆಲಸ ಮಾಡಿರಿ. ಅಲ್ಲಿ ಏನಾರ ನಮ್ಮ ನಾಯಕರು ನಮ್ಮ ಮಕ್ಕಳಿಗೆ, ನಮ್ಮ ಹುಡುಗರಿಗೆಲ್ಲ, ನಮ್ಮ ಕಾರ್ಯಕರ್ತರಿಗೆಲ್ಲ ಸಮಾಧಾನ ಹೇಳಿರ್ಲಿಕ್ಕಂದ್ರೆ ಲಾ ಆ್ಯಂಡ್ ಆರ್ಡರ್ ಕೆಡ್ತಿತ್ತು. ಇವತ್ತಿನ ದಿವಸ ಊರೆಲ್ಲ ಹೊತ್ತು ಉರಿತಿತ್ತು. ನಿಮಗೂ ಅದೇ ಬೇಕಾಗ್ಯದ. ನಮ್ಮ ಮನಸ್ಸು, ನಮ್ಮ ಕೆಲಸ ಡೈವರ್ಟ್ ಆಗೋದು ಬೇಕಾಗ್ಯದ. ನಿಮ್ಮ ಕೆಲಸಕ್ಕೆ ದುಡ್ಡು ಅನ್ಸಕ್ಕೆ ಅನುಕೂಲ ಮಾಡ್ಕೋಬೇಕಾಗ್ಯದ. ಅದಕ್ಕೆ ನಾನು ಕೂಡ ಬಾಗಲಕೋಟೆ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೋತೀನಿ, ಇಂಥದಕ್ಕೆ ತಲೆ ಕೊಡಬೇಡ್ರಿ. ನಮ್ಮ ನಾಯಕರು ಬೆನ್ ಹತ್ತಾರ ಅವರಿಗೆ. ಆದ್ರೆ ಒಂದು ಮಾತು ಹೇಳಕತ್ತೀನಿ, ಅಧಿಕಾರಿಗಳಿಗೆ ಅಧಿಕಾರ ಶಾಶ್ವತ ಅಲ್ಲ. ಇವತ್ತಿನ ನಾವು ಬರ್ತೀವಿ, ನಿಮಗೆ ಬರೋಬ್ಬರಿ ಎಚ್ಚರಿಕೆ ಗಂಟೆ ಕೊಡ್ತೀವಿ ನಾವು. ಬರ್ರಿ ಸರ್. ಏನೇನಾಯ್ತು ಸರ್?